ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಅಕ್ಕನ ಮದುವೆ ಆಗೋಗಿರುತ್ತದೆ. ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಸೊ ಇವಾಗ ಟೈಮ್ ಬಂದು 11:15 ಆಗಿದೆ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ 12 ಗಂಟೆ ಕರೆಕ್ಟಾಗಿ ಅವ್ರ ಮನೆಗೆ ತಲುಪ್ತು. ಅಲ್ಲಿ ನೋಡಿದ್ರೆ ಮದುವೆ ಮನೇಲಿ ಯಾರೂ ಕಾಣಿಸ್ತಾನೇ ಇಲ್ಲ. ಸೊ ಎಲ್ಲ ಹಳೆ ಮನೇಲಿ ಅವ್ರೆ, ಇದು ಅವ್ರದ್ದು ಹೊಸ ಮನೆ. ಅದಕ್ಕೆ ಇಲ್ಲೇ ಚಪ್ರ ಹಾಕೋದ್ರಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದು ಡೈರೆಕ್ಟಾಗಿ. ಸೊ ಅದ್ರಲ್ಲಿ ಯಾರೂ ಇರಲೇ ಇಲ್ಲ. ಶುಕ್ರವಾರ ಬೆಳಗ್ಗೆನೇ ಚಪ್ರಕ್ಕೆ ಹಸೆ ಕಂಬ ಎಲ್ಲ ನೆಟ್ಟಿದ್ದಾರೆ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಹಸೆ ಕಂಬ ಎಲ್ಲ ನೆಟ್ಟಿ ಕಳಸ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ ಬೆಳಗ್ಗೆ. ಸೊ ಆಗಲೇ ಚಪ್ರ ಹಾಕೋಕ್ಕೆಲ್ಲ ಬಂದಿದ್ದಾರೆ. ಎಲ್ಲ ಚಪ್ರ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೋತಾವ್ರೆ. ಆಗಲೇ ಕಂಬನೆಲ್ಲ ನೆಡ್ತಾವ್ರೆ. ಎಲ್ಲ ಕಟ್ತಾವ್ರಲ್ಲ. ಇವಾಗ ಟೀ ಕಾಯ್ಸಕ್ಕೆ ಹಾಲು ಇಸ್ಕೊಬರೋಕ್ಕೆ ಅಂತ ಆ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಆಂಟಿ ಮಗಳು ಚೈತನ್ಯ ಅಂತ. ನನ್ನ ಚಪ್ಪಲಿ ರಾಗಿನಿಂದ ಬಿಟ್ಟು ಹೋಗಿದ್ನಲ್ಲ, ರಾಗಿನಿಂದ ರಾತ್ರಿ ಎಲ್ಲ ಅಲ್ಲೇ ಅದೇ ಅವು ಅಜ್ಜಿ ಎದುರುಗಡೆ ಅಜ್ಜಿ ಮಾಡಿಕೊಂಡು ಹೆಂಗೋ ತಗ್ಸ್ಕೊಂಡಿದ್ದೆ. ಹಾಲು ಇಸ್ಕೊಬರೋಕ್ಕೆ ಅಂತ ದನಿನ ಮನೆ ಹತ್ರ ಕರೀತಾ ಇರಬೇಕು ಅಂತ ಅಲ್ಬೋದು. ಸೊ ಅಲ್ಲೋದು ನೋಡಿದ್ರೆ ಅಲ್ಲೇ ಯಾರೂ ಇರಲಿಲ್ಲ. ಬಾಕ್ಲಾಕ ಇದೇನು ಕೊಯ್ತೀಯ ನೋಡಿ, ಅಲ್ಲಿ ಅಲ್ಲಿ ಹೋಗ್ಬೇಕು ಮನೆ ತಗ. ಕಟ್ಟಾಕಿಲ್ವ ಅಲ್ಲಿ ಬರಲ್ಲ ನೋಡಿ ಮನೆಯಾಗಿ. ಅಲ್ಲಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಲ್ಲ. ಇವಾಗ ನಾವು ಹಳೆ ಮನೆ ಹತ್ರಕ್ಕೆ ಬಂದು ಏನಿದು ಮಕ ಯಾವ್ದಿದು ಭೂತ? ನೀವು ಅವು ಇದು ಅದು ನಾನು ಎತ್ಕೊಡ್ತೀನಿ. ಇದು ನೀನು ಎತ್ಕೊಬರ ಮನೆ ಹಿಂಗೆ ಹೆಂಗಿರ್ಬೋದು. ಯಾವ್ದೋ ಭೂತ ಎಲ್ಲ ಇದೆ ನೋಡಿ. ನೋಡಿ ಅಲ್ಲಿಂದ ಡೈಲಿ 10 ಕಿಲೋಮೀಟರ್ ಕರ್ಕೊಂಡ್ ಬಂದವ್ರಿ. ಸ್ವಲ್ಪ ಸುಸ್ತಾಗಿ ತಳ್ತಾ ಸಾಹಸ ಮಾಡ್ತಾಳೆ ತಳಕಾಗಲ್ಲ. ಇನ್ನೊಂದ್ಸತಿ ತಿನ್ಕೊ ಹೋಗಿ ಇಸ್ಕೊಬರೋಣ ಅಂತ ಹೋಗಿದ್ಕೆ ಸೂಟ್ ಕೇಸ್ನು ತಗೊಂಡೋಗಿ ಅಂತ ಕಳಿಸಿದ್ರು ನಮ್ಮನ್ನ. ಕಳಕಿ ಬರೀ ಫೋನ್ ಅಂತ. ಹೇಳು ನಮ್ಮ ಲಾಗಿ ಹೇಳು ಡ್ಯಾನ್ಸ್ ಮಾಡ್ಬೇಡ. ಅಲ್ಲಿ ನೋಡಿ ಸ್ಕ್ರೀನ್ ಬಿಟ್ಟೆ. ನಮ್ಮ ಮನೆಯಲ್ಲಿ ಮುಂದೆ ಮುಂದೆ ಹೇಳಿ. ಗೊತ್ತಿಲ್ಲ ಅಲ್ಲ. ಕಾಫಿ ಎಲ್ಲ ಟೀ ಮಾಡ್ತಾವ್ರೆ. ಕಾಫಿ ಎಲ್ಲ ನಿಮ್ಗೆ ಕಾಫಿಗೂ ಟೀಗೂ ವ್ಯತ್ಯಾಸ ಗೊತ್ತಿಲ್ಲ? ಹೇಳ್ಕೊಡ್ತಾ ಇದೀವಿ, ನೀವು ಅದಕ್ಕೆ ಬನ್ನಿ ಅಡುಗೆ ಮನೆ ಕಲೀರಿ. ಅವಾಗ ಏನ್ ಮಾಡ್ತಾ ಇದ್ಯಾ? ಬಾರಿ ನಾನಲ್ಲ. ಬಾ ಸ್ಕ್ರೀನ್ ಹಾಕು ಬೇಗ ಬೇಗ. ನಾವೇ ಸೆಲೆಕ್ಟ್ ಮಾಡಾಕಂದ. ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ನಾಷ್ಟಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡ್ತಾ ಇದ್ದೋ. ಸಿಲಿಂಡರ್ ಪಿಕ್ ಮಾಡ್ತಿದ್ದಾರೆ. ಈರುಳ್ಳಿ ಉತ್ತರಿಸ್ತವ್ರೆ ಇಬ್ರು. ಹಾಯ್ ಮಾಡು. ಹಾಯ್ ಮತ್ತೆ ಮಾಡಮ್ಮ. ನೀನ್ ಮಾಡು. ಹಾಯ್. ಅವಳು
ಆಗಲೇ ಚಪ್ರನ ಅರ್ಧ ಕಟ್ಟಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಫುಲ್ಲು ಬ್ಯುಸಿ ಫೋನಲ್ಲಿ, ಮದುವೆ ಟೆನ್ಷನ್ನು. ನೋಡಿ ಮದುವೆಗೆ ಇವ್ರು ಇವಾಗ ಬ್ಲೌಸ್ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದು. ಚಪ್ರ ಎಲ್ಲ ಕಟ್ಟಿದಾಯ್ತು, ಇವಾಗೆಲ್ಲ ಹೂವಿನ ಅಲಂಕಾರ ಮಾಡ್ತಾವ್ರೆ. ನಾನಿಲ್ಲಿ ಸ್ನಾನ ಮಾಡಿದ್ದೆಲ್ಲ ಆದ್ಮೇಲೆ ಇವಾಗ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದೀನಿ. ಈ ಅಜ್ಜಿ ಇವಾಗ ಇಲ್ಲಿ ತಂಬಿಟ್ಟು ರೆಡಿ ಮಾಡ್ತಾ ಇದ್ರು. ನಮ್ಮಮ್ಮ ಇಲ್ಲಿ ಕಳಸನೆಲ್ಲ ರೆಡಿ ಮಾಡ್ತಾ ಇದ್ದೆ. ಹೋಗೋದೇ ಗೊತ್ತಾಗಲ್ಲ. ತೆಂಬಿಟ್ಟು ತರ ಕಾಣ್ತಿಲ್ಲ, ಬೇರೆ ತರ ಕಾಣ್ತವೆ. ನೆಕ್ಸ್ಟ್ ಬಳೆ ತೊಡ್ಸೋರೆಲ್ಲ ಬಂದಿದ್ರು. ಇವಾಗ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಮದ್ವೆ ಹೆಣ್ ಕೈಲಿ ಮೊದಲು ಕಳ್ಸೋಕೆ ಮತ್ತೆ ಬಳೆಗೆಲ್ಲ ಪೂಜೆ ಮಾಡಿಸ್ತಾ ಇದ್ರು. ಸಣ್ಣ ಬಳೆನ ಹಾಕ್ಬಿಟ್ರೆ ಇಲ್ಲಿ ತಗೊಬಂದು ಇದೊಂದೇ ಸಾಕು ಅಂತ ಇವನೊಂದು ಡಜನ್ ಹಾಕೊಂಡು ಹಾಕು ಅವೇನ. ಮದ್ವೆ ಹೆಣ್ಣಿಗೆ ಬಳೆ ಎಲ್ಲ ತೊಡ್ಸಿತ್ತಾಯ್ತು. ಆಮೇಲೆ ಫೋಟೋಗ್ರಾಫರ್ ಬಂದಿದ್ರು. ಇಲ್ಲಿ ನನ್ನ ತಂಗಿ ಅವಳ ಫೋನಲ್ಲಿ ಸ್ನ್ಯಾಪ್ ಹಾಕ್ತಾಳೆ. ಬಳೆ ಎಲ್ಲ ತೊಡ್ಸಿದ್ದಾದ್ಮೇಲೆ ಮದ್ವೆ ಹೆಣ್ಣಿಗೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇವಾಗ ನಾನು ಬಳೆ ತೊಡ್ಸ್ಕೊತಾ ಇದ್ದೀನಿ. ಆಮೇಲೆ ನನ್ನ ತಂಗಿನೂ ಹೋಗಿ ತೊಡ್ಸ್ಕೊತಾ ಇವಳೆ. ಆಮೇಲೆ ನಮ್ಮಮ್ಮ ತೊಡ್ಸ್ಕೊತಾ ಇತ್ತು. ಬಳೆ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಅರಿಶಿನ ಶಾಸ್ತ್ರಕ್ಕೆ ಮದ್ವೆ ಏನೆಲ್ಲ ರೆಡಿ ಆಗಿವ್ರೆ. ಇನ್ನು ಮಾಡ್ತಾ ಕೈ ಹಿಡ್ಕೊಳ್ಳಿ ಅಕ್ಕ. ಈ ಕಡೆ ನೋಡಿ, ಈ ಕಡೆ ನೋಡಿ ಅಕ್ಕ, ನೀವು ನೋಡಿ ಅಕ್ಕ. ಮಾಮೂಲಿ ಆಗ್ಲಿ ಸುಮ್ನೆ ಕೈ ಬಿಡಿ. ಕೈ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಎಲ್ಲ ಈಗ ತೋರಿಸಿ, ಎಲ್ಲ ಈಗ ತೋರಿಸಿ. ಕಣ್ಮುಚ್ಚಿ ಅಕ್ಕ, ಕಣ್ಮುಚ್ಚಿ. ಇನ್ನ ಮುಂದೆ ಬರ್ಲಿ, ಇನ್ನ ಮುಂದೆ ಬರ್ಲಿ. ಕೈ ಹಿಂಗ್ ಮಾಡ್ಕೊಳ್ಳಿ, ಎಲ್ಲ ಹಿಂಗ್ ಮಾಡ್ಕೊಳ್ಳಿ, ಹಿಂಗ್ ಮಾಡ್ಕೊಳ್ಳಿ. ಅಕ್ಕ ಕಣ್ಮುಚ್ಚಿ ಬಂದ್ಬಿಡಿ. ಎಲ್ಲ ನಿಮ್ದೆಲ್ಲ ಮುಗಿತು. ಇಲ್ಲೊಂಚೂರು ಅರ್ಶನ ಬಂದ್ಬಿಡಿ, ವೈಟ್ ವೈಟ್ ಆಗ್ಬಿಡೋದು. ಎಲ್ಲೋ ಡೆಟ್ಟಿ ನೀರು ಮದ್ವೆ ಹೆಣ್ ಕೈಲೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರು.
ಇವಾಗ ಛತ್ರದ ಹತ್ರ ಹೋಗಬೇಕು. ಸೊ ಅದಕ್ಕೆ ಇವಾಗ ನಮ್ಮ ಅಕ್ಕಂಗೆ ಇವಾಗ ತಾಯಿ ಮನೆ ತಾಲಿ ಎಲ್ಲ ಕಟ್ತಾ ಇದ್ದಾರೆ. ಇವಾಗ ನಮ್ಮ ಅಕ್ಕನ ಜೊತೆ ಇವಾಗ ನಾವು ಹೋಗ್ತಾ ಇದ್ದೀವಿ ಛತ್ರದ ಹತ್ರಕ್ಕೆ. ನಾನೇನ್ ಹೇಳಿದೆ ಅರ್ಥ ಆಯ್ತಾ ನಿನಗೆ? ಅರ್ಥ ಆಗಿಲ್ಲ. ಯಾರು ನಾಗಣ್ಣನ ಕೈ ಕೊಡ್ತಾರೆ. ಈಗ ಅರ್ಜೆಂಟ್ ಬೇಕು, ಯಾರಾದ್ರೂ ಹಿಂದೆ ಬರೋರು ಇದ್ರೆ ಕೊಟ್ಟು ಕಳಿಸು ಗಾಡಿಲಿ. ಕಳಸ ಮಾಡ್ಕೊ. ಇವಾಗ ಮದುವೆ ಛತ್ರ ಹತ್ರ ಬಂದು ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮೆಟ್ಲಿಂದ ಎತ್ತಕ್ಕೆ ಆಗ್ತಾ ಇಲ್ಲ, ಅಷ್ಟು ತೂಕ ಇತ್ತು. ನಮ್ಮ ಆಂಟಿ ಮಗಳು ಛತ್ರದ ವೀಡಿಯೋ ಮಾಡ್ಕೊಬತ್ತೀನಿ ಕೊಡು ಫೋನ್ ಅಂದ್ಬಿಟ್ಟು ಇಸ್ಕೊಂಡು ಹೋಗಿ ವೀಡಿಯೋ ಮಾಡ್ಕೊಬತ್ತಾವಳೆ ಹೋಗಿ. ಈಗ ಟೈಮ್ 7:30 ಆಗಿತ್ತು. ಗಂಡಿನ ಕಡೆಯವ್ರು ಬಂದಿದ್ರಂತೆ. ಸೊ ಇವಾಗ ನಾವು ಮದುಮಗನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ನಾವು ತಂದಿರೋ ತಟ್ಟೆನಲ್ಲಿ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡೆ ಸೈಡಲ್ಲಿ. ಇಲ್ಲಿ ನಮ್ಮ ಆಂಟಿನೂ ನಮ್ಮಮ್ಮ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ನಿಮ್ಮ ಪಾಡಿಗೆ ನೀವು ರಿಸೆಪ್ಷನ್ ಮಾಡ್ಕೊಳ್ಳಿ ಅಂತ ನಾವು ಇವಾಗ ಊಟಕ್ಕೆ ಬಂದಿದ್ದು. ಎಲ್ಲರೂ ಮನೆಗೆ ಹೋಗಿದ್ರು. ಲಾಸ್ಟಲ್ಲಿ ಅವ್ರ ಅಪ್ಪ ಅಮ್ಮನ ಜೊತೆ ಎಲ್ಲ ಫೋಟೋ ಎಲ್ಲ ಶೂಟ್ ಮಾಡಿಸ್ತಾಯಿದ್ರು. ಟೈಮ್ ಇವಾಗ ಒಂದು 2 ಗಂಟೆ ಆಗಿರ್ಬೋದು. ರಾತ್ರಿ ನೈಟು ಇದೇ ಶಾಸ್ತ್ರ ಮತ್ತು ಎಂಗೇಜ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಮಲಗೋಣ ಅಂತ ರೂಮ್ ಬಂದೆ. ಸೊ ಇಲ್ಲಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮಾಮ. ಅಲ್ಲಿ ಕೆಳಗಡೆ ಅವ್ರು ಸೋಬಾನ ಹೇಳ್ತಿದ್ರೆ ನಮ್ಮ ಮಾಮನು ಸೋಬಾನ ಹೇಳ್ತಾ ಇತ್ತು. ನಿದ್ದೆನೇ ಮಾಡೋಕ್ಕೆ ಬಿಡಲಿಲ್ಲ. ಕೆಳಗಡೆ ಇಲ್ಲಿ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಶಾಸ್ತ್ರನೆಲ್ಲ ನೋಡ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಹೋದೆ. ಟೈಮ್ ಆಗಲೇ 3 ಗಂಟೆ ಆಗೋಗಿತ್ತು.
ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮುಹೂರ್ತದ ಲಾಗ್ ಹಾಕ್ತೀನಿ. ಸೊ ನಮ್ಮ ಅಕ್ಕಂಗೆ ಎಲ್ಲರೂ ವಿಶ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.